ಇದು ಒಂದು. ಎರಡನೇದು, ಕುಟುಂಬ ರಾಜಕಾರಣ ಎಲ್ಲಿ ತನಕ ಇರಬೇಕು? ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪಮಕ್ಕಳ ಕೈಯಲ್ಲೇ ಇರಬೇಕಾ? ಇಡೀ ರಾಜ್ಯದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನೋವಿದೆ, ಅವ್ರು ಯಾರಿಗೂ ತೃಪ್ತಿ ಇಲ್ಲ, ಬಹಿರಂಗವಾಗಿ ಹೇಳಕ್ಕೆ ತಯಾರಿಲ್ಲ. ಕೆಲವರು ಯತ್ನಾಳು ಅಂತವ್ರು ಕೆಲವರು ಹೇಳ್ತಾ ಇದ್ದಾರೆ, ಮೊನ್ನೆ 10-12 ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಬಿಡಿ, ನಾನು ಅದನ್ನು ವಿವರಕ್ಕೆ ಹೋಗಲ್ಲ. ಆದರೆ ಬರೀ 12 ಜನ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಷ್ಠಾವಂತ ಕಾರ್ಯಕರ್ತರು ನೋವಿದೆ. ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು. ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ದಾರೆ. ಕುಟುಂಬದ ರಾಜಕಾರಣದಿಂದ ಮುಕ್ತ ಮಾಡಿಸ್ತೇನೆ ಕಾಂಗ್ರೆಸ್ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ BJPಗೆ ಅವಕಾಶ ಕೊಟ್ಟಿಲ್ವಾ? ಇದನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಯೋಚನೆ ಮಾಡಬೇಕಲ್ವಾ? ಅವ್ರು ಮಾಡಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬಳಸ್ಕೊತಿದ್ದಾರೆ. ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು, ಸ್ವಜನ ಪಕ್ಷಪಾತವನ್ನು ಬಿಡಬೇಕು. ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದು ನಾನು. ಅವ್ರು ಸುತ್ತಮುತ್ತಲು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ. ಇದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಇದು ಚರ್ಚೆ ಅಲ್ಲ, ಆದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ. ಇದರಲ್ಲಿ ಸಂಘದ ಪ್ರಶ್ನೆ ದಯವಿಟ್ಟು ತರಬೇಡಿ. RSS ನೀನು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ರಾಜಕಾರಣಕ್ಕೆ ಅವ್ರಿಗೆ ಬಿಟ್ಟಿದ್ದು. ಪಾಪ RSS ಇಂದಿಲ್ಲಿ ಪ್ರಶ್ನೆ ಇಲ್ಲ. ನಮ್ಮಂಥ ಲಕ್ಷ ಕಾರ್ಯಕರ್ತರು ತೀರ್ಮಾನ ಮಾಡಿದರೆ ಆಯಾ ಕಾರ್ಯಕರ್ತರು ಹೋಗಬೇಕು ಬೇಡ ತೀರ್ಮಾನ ಮಾಡ್ತಾರೆ. ಇದು ಒಂದು. ಎರಡನೇದು, ಕುಟುಂಬ ರಾಜಕಾರಣ ಎಲ್ಲಿ ತನಕ ಇರಬೇಕು? ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪಮಕ್ಕಳ ಕೈಯಲ್ಲೇ ಇರಬೇಕಾ? ಇಡೀ ರಾಜ್ಯದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನೋವಿದೆ, ಅವ್ರು ಯಾರಿಗೂ ತೃಪ್ತಿ ಇಲ್ಲ, ಬಹಿರಂಗವಾಗಿ ಹೇಳಕ್ಕೆ ತಯಾರಿಲ್ಲ. ಕೆಲವರು ಯತ್ನಾಳು ಅಂತವ್ರು ಕೆಲವರು ಹೇಳ್ತಾ ಇದ್ದಾರೆ, ಮೊನ್ನೆ 10-12 ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಬಿಡಿ, ನಾನು ಅದನ್ನು ವಿವರಕ್ಕೆ ಹೋಗಲ್ಲ. ಆದರೆ ಬರೀ 12 ಜನ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಷ್ಠಾವಂತ ಕಾರ್ಯಕರ್ತರು ನೋವಿದೆ. ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು. ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ದಾರೆ. ಕುಟುಂಬದ ರಾಜಕಾರಣದಿಂದ ಮುಕ್ತ ಮಾಡಿಸ್ತೇನೆ ಕಾಂಗ್ರೆಸ್ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ BJPಗೆ ಅವಕಾಶ ಕೊಟ್ಟಿಲ್ವಾ? ಇದನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಯೋಚನೆ ಮಾಡಬೇಕಲ್ವಾ? ಅವ್ರು ಮಾಡಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬಳಸ್ಕೊತಿದ್ದಾರೆ. ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು, ಸ್ವಜನ ಪಕ್ಷಪಾತವನ್ನು ಬಿಡಬೇಕು. ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದು ನಾನು. ಅವ್ರು ಸುತ್ತಮುತ್ತಲು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ. ಇದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಇದು ಚರ್ಚೆ ಅಲ್ಲ, ಆದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ. ಇದರಲ್ಲಿ ಸಂಘದ ಪ್ರಶ್ನೆ ದಯವಿಟ್ಟು ತರಬೇಡಿ. RSS ನೀನು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ರಾಜಕಾರಣಕ್ಕೆ ಅವ್ರಿಗೆ ಬಿಟ್ಟಿದ್ದು. ಪಾಪ RSS ಇಂದಿಲ್ಲಿ ಪ್ರಶ್ನೆ ಇಲ್ಲ. ನಮ್ಮಂಥ ಲಕ್ಷ ಕಾರ್ಯಕರ್ತರು ತೀರ್ಮಾನ ಮಾಡಿದರೆ ಆಯಾ ಕಾರ್ಯಕರ್ತರು ಹೋಗಬೇಕು ಬೇಡ ತೀರ್ಮಾನ ಮಾಡ್ತಾರೆ.